ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನನ್ನ ಹತ್ರ ಇರೋದು ಓಪೋ A3 Pro 5G ಹ್ಯಾಂಡ್ಸೆಟ್ಟು. ಇದನ್ನು ನಮ್ಮ ಫ್ರೆಂಡು ಬೈ ಮಾಡಿದ್ದಾನೆ. ಇದನ್ನು ಬೈ ಮಾಡಿ ಆಲ್ರೆಡಿ 2 ಮಂತ್ಸ್ ಆಗಿದೆ. ಇದರಲ್ಲಿ ನಮಗೆ ಒಂದು ಒಳ್ಳೆ ಕ್ವಾಲಿಟಿಯ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ಕೊಡ್ತಾ ಇದ್ದಾರೆ ಮತ್ತು 45 ವೋಲ್ಟಿನ ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದರ ಫ್ರಂಟ್ ವ್ಯೂ ನೋಡೋಕೆ ಈ ಥರ ಕಾಣ್ತಾ ಇದೆ ಮತ್ತು ಬ್ಯಾಕ್ ವ್ಯೂ ಈ ಥರ ಕಾಣ್ತಾ ಇದೆ. ನಮ್ಮ ಹತ್ರ ಇರೋದು 8GB RAM 128GB ಸ್ಟೋರೇಜಿಂದು ಹ್ಯಾಂಡ್ಸೆಟ್ಟು. ಡೈಮೆನ್ಸಿಟಿ 6300 5G ಪ್ರೊಸೆಸರ್ ಇದೆ ಈ ಫೋನಲ್ಲಿ. ಎಲ್ಲ ಗೇಮನ್ನು ಒಂದು ಲೆವೆಲ್ಗೆ ಹೈ ರೇಂಜ್ನಲ್ಲಿ ಈಸಿಯಾಗಿ ಪ್ಲೇ ಮಾಡೋ ಕೆಪ್ಯಾಸಿಟಿ ಇದೆ ಈ ಪ್ರೊಸೆಸರ್ನಲ್ಲಿ. ಇದರಲ್ಲಿ ನಮಗೆ 50+ 2MP ರೇರ್ ಕ್ಯಾಮ್ರಾ ಸಿಗ್ತಾಯಿದೆ ಮತ್ತು 8MP ಫ್ರಂಟ್ ಕ್ಯಾಮ್ರಾ ಸಿಗ್ತಾಯಿದೆ. ಡಿಸ್ಪ್ಲೇ ಬಂದು 6.67 ಇಂಚಸ್ನ LCD ಡಿಸ್ಪ್ಲೇ ಸಿಗ್ತಾಯಿದೆ. ಇದರಲ್ಲಿ ನಮಗೆ 5100 mAh ಬ್ಯಾಟ್ರಿ ಕೆಪ್ಯಾಸಿಟಿ ಸಿಗ್ತಾಯಿದೆ. ಈ ಫೋನಲ್ಲಿ BGMIನ ಯಾವ ರೀತಿ ಸ್ಟೇಬಲ್ ಆಗಿ FPS ಮೇಂಟೈನ್ ಮಾಡುತ್ತೆ ಅಂತ ನೋಡೋಣ. ನಮ್ಮ ಹತ್ರ ಇರೋದು ಓಪೋ A3 Pro ಲೇಟೆಸ್ಟ್ ವರ್ಷನ್ ಅಪ್ಡೇಟ್ ಇದೆ. 128GB ಸ್ಟೋರೇಜ್ ಇರೋದಿದು. ನೆಕ್ಸ್ಟ್ ಗೇಮ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ಇದರಲ್ಲಿ ಸೆಟ್ಟಿಂಗ್ ಹೋಗಿ ಗ್ರಾಫಿಕ್ಸು ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಬರ್ತಾಯಿದೆ. ಬ್ಯಾಲೆನ್ಸಲ್ಲಿ ಅಲ್ಟ್ರಾ, HD ಅಲ್ಟ್ರಾ, HDRಲ್ಲೂ ಅಲ್ಟ್ರಾ HD ಬರಲ್ಲ ಇದರಲ್ಲಿ. ನೆಕ್ಸ್ಟು ಓಕೆ ಕೊಟ್ಟು ಬ್ಯಾಕ್ ಬಂದು ಇದರಲ್ಲಿ 67% ಚಾರ್ಜ್ ಇದೆ. ಮೊಬೈಲ್ ಬ್ರೈಟ್ನೆಸ್ನ ಫುಲ್ ಮಾಡಿಕೊಂಡು ನಾವೀಗ ಗೇಮ್ನ ಸ್ಟಾರ್ಟ್ ಮಾಡೋಣಂತೆ. ಮೊದಲು ನಾವು TDMನ ಪ್ಲೇ ಮಾಡಿ ಯಾವ ಥರ ಸ್ಟೇಬಲ್ ಆಗಿ FPS ಮೇಂಟೈನ್ ಮಾಡುತ್ತೆ ಅಂತ ನೋಡೋಣ. ವಿಡಿಯೋ ಎಂಡಲ್ಲಿ ಸಿಗ್ತೀನಿ ಗೈಸ್, ವಾಚ್ ಮೈ ಗೇಮ್ ಪ್ಲೇ. ಈಗ ಸ್ಟಾರ್ಟ್, ಒಂದು 7 ಒಳಗೆ ಸ್ಟಾರ್ಟ್ ಬಂದಿಲ್ಲ. ಶರ್ಟ್ ಸುಮಾರು 20 ಮಿನಿಟ್ಸ್ ಗೇಮ್ ಪ್ಲೇ ಕಂಟಿನ್ಯೂ ಆಗಿ ಆಡಿದ್ಮೇಲೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇದು ಸ್ಟೇಬಲ್ ಆಗಿ 60 FPSನ ಮೇಂಟೈನ್ ಮಾಡುತ್ತೆ. ಆಫ್ಟರ್ 20 ಮಿನಿಟ್ಸ್ ಕಂಟಿನ್ಯೂ ಗೇಮ್ ಪ್ಲೇ ಆಡಿದ್ಮೇಲೆ ಇದರಲ್ಲಿ ಹೀಟಿಂಗ್ ಇಶ್ಯೂ ಅಂತೂ ಭಾಳ ನೋಡೋಕ್ಕೆ ಸಿಗ್ತಾಯಿಲ್ಲ. ಒಂದು ಲೆವೆಲ್ಗೆ ಕ್ಯಾಮ್ರಾ ಹತ್ರ ಹೀಟ್ ಆಗುತ್ತೆ, ಸ್ವಲ್ಪ ಒಂದು ರೇಂಜಿಗೆ ಆಗುತ್ತೆ ಅಷ್ಟೇ. ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಮೊಬೈಲು 60 FPSನ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡುತ್ತೆ. ಆದ್ದರಿಂದ BGMIನಲ್ಲಿ ಈ ಫೋನ್ ತೊಗೊಳೋಕ್ಕೆ ಯೋಗ್ಯ ಇದೆ ಅಂತ ನನ್ನ ಅನಿಸಿಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.